ಬೆಳಗ್ಗೆಯಿಂದ ಇಲ್ಲಿವರೆಗೆ ಬುದ್ಧ ವಂದನೆ, ಧಮ್ಮ ವಂದನೆ, ಸಂಘ ವಂದನೆ, ಅದರಲ್ಲೂ ಸಹ ಇವತ್ತು ವಿಶೇಷವಾಗಿ ರತನ ಸೂತ್ರವನ್ನು ನಾವು ಪಠನ ಮಾಡಿದ್ದೇವೆ. ಕಾರಣ ಅಂತೇಳಿದ್ರೆ ಮಳೆಗಾಲದಲ್ಲಿ ಉಂಟಾಗಿರ್ತಕ್ಕಂಥ ಅನಾಹುತಗಳಿಗಾಗಿ ಭಗವಾನ್ ಬುದ್ಧರು ಹೇಳಿರ್ತಕ್ಕಂಥ ರತನ ಸೂತ್ರ ಅತ್ಯಂತ ಮನವನ್ನು ಮುಟ್ಟತಕ್ಕಂಥದ್ದು. ಹಾಗೆ ಧ್ಯಾನದಲ್ಲಿ ಒಂದು ಆನಂದದ ಕ್ಷಣಗಳು, ಆನಾಪಾನ ಸತಿಯ ಜೊತೆಗೆ ನಿಮ್ಮ ಜೀವನದ ವೃತ್ತಾಂತಗಳನ್ನು ನೀವು ದೃಶ್ಯಾವಳಿಗಳ ಮೂಲಕ ಗಮನಿಸಿದ್ದೀರಿ. ಹಾಗೆ ಈ ಜುಲೈ ತಿಂಗಳಲ್ಲಿ ನಡೀತಾ ಇರ್ತಕ್ಕಂಥ ಪ್ರಕೃತಿ ವಿಕೋಪ, ಅತಿವೃಷ್ಟಿಯಿಂದಾಗಿ ಆಗಿರ್ತಕ್ಕಂಥ ದೃಶ್ಯಾವಳಿಗಳು ಎಲ್ಲರ ಮನಸ್ಸನ್ನು ಕಲಕ್ತಾ ಇದ್ದಾವೆ. ಅದಕ್ಕೆ ನಿಮ್ಮೆಲ್ಲರೂ ಸಹ ಮೆತ್ತವನ್ನು ನೀಡಿದ್ದೀರಿ. ಅಜ್ಞಾನದಿಂದ ಆಗ್ತಕ್ಕಂಥ ಅನಾಹುತಗಳಿಗೆ ಜನಸಾಮಾನ್ಯರೆಲ್ಲರೂ ಸಹ ದುಃಖಕ್ಕೆ ಒಳಗಾಗ್ತಕ್ಕಂಥ ಪರಿಸ್ಥಿತಿ ಉಂಟಾಗಿದೆ. ನಮ್ಮೆಲ್ಲರ ಈ ಒಂದು ಧ್ಯಾನ ಮತ್ತು ಬುದ್ಧ ವಂದನೆಗಳು ಅಳಿದಿರುವ ಗತಿಸಿರ್ತಕ್ಕಂಥ ಎಲ್ಲ ಜೀವಿಗಳು ಸಹ ಒಂದಲ್ಲ ಒಂದು ರೀತಿಯಲ್ಲಿ ಜನಿಸಿರ್ತಾರೆ. ಆ ಜನಿಸಿದಂಥ ಸ್ಥಳದಲ್ಲಿ ಅವರು ಸುಖವಾಗಿರಲಿ ಅಂಥೇಳಿ ನಾವು ಧ್ಯಾನವನ್ನು ಮಾಡಿದ್ದೇವೆ. ಈಗ ಒಂದು ಅರ್ಧ ಗಂಟೆ ನಾವು ಈ ದುಃಖಗಳಿಗೆ, ಏಕೆ ಅಂತೇಳಿದ್ರೆ ನಾವೀಗ ನೆನೆಸ್ಕೊಂಡದ್ದು ದುಃಖದ ಕ್ಷಣಗಳು, ಆ ದುಃಖ ನಿವಾರಣೆಗೆ ಏನಾದರೂ ಪರಿಹಾರ ಇದೆಯಾ ಅಂತ ನಾವು ಅವಲೋಕನವನ್ನು ಮಾಡಿದಾಗ ಭಗವಾನ್ ಬುದ್ಧರ ಬೋಧನೆಗಳಲ್ಲಿ ತ್ರಿಪಿಟಕಗಳೇನಿದ್ದಾವೆ ಅದೊಂದು ದಿವ್ಯ ಔಷಧ ಇದ್ದಾಗೆ. ನಮಗೆ ಎಲ್ಲ ಥರದ ಪರಿಹಾರಗಳು ಸಹ ಅದರಲ್ಲಿ ಇದೆ. ನಾವು ಅದನ್ನು ಮನಸ್ಸಿನಿಂದ, ಪೂರ್ಣ ಪ್ರಮಾಣದಲ್ಲಿ ಮನಸ್ಸಿನಿಂದ ನಾವು ಅವಲೋಕನವನ್ನು ಮಾಡಿ, ಆಲೋಚನೆಯನ್ನು ಮಾಡಿ, ನಮ್ಮ ಅಷ್ಟಾಂಗ ಮಾರ್ಗಗಳು ಏನಿದ್ದಾವೆ, ಸಮ್ಯಕ್ ದೃಷ್ಟಿ ಇರ್ಬೋದು, ಸಮ್ಯಕ್ ಆಲೋಚನೆ ಇರ್ಬೋದು, ಅವುಗಳು ಅದರಲ್ಲೂ ವಿಶೇಷವಾಗಿ ಸಮ್ಯಕ್ ಜಾಗೃತಿ, ಸಮ್ಯಕ್ ಸಮಾಧಿ, ಇವುಗಳನ್ನು ವಿಶೇಷವಾಗಿ ನಾವು ಮನಸ್ಸಿನಿಂದ ಆನಂದಿಸಿದಾಗ ಮಾತ್ರ ನಮಗೆ ಅತಿ ಸುಲಭವಾಗಿ ಪರಿಹಾರ ಸಿಗುತ್ತೆ. ಅದರಲ್ಲಿ ಭಗವಾನ್ ಬುದ್ಧರ ಒಂದು ಬೋಧನೆಯಲ್ಲಿ ದಿಗನಿಕಾಯ ಸಂಪುಟ 3ರಲ್ಲಿ ಒಂದು ಅದ್ಭುತವಾದಂಥ ಬೋಧನೆಯನ್ನು ಮಾಡಿದ್ದಾರೆ. ಅದು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಭಾಳ ಚೆನ್ನಾಗಿದೆ. ದಸುತ್ತರ ಸುತ್ತ ಅಂತ 10 ಪ್ರಶ್ನೆಗಳು, 10 ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ ಅವರು ಎಷ್ಟು ಅದ್ಭುತವಾಗಿ ಬೋಧನೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ಬೋಧನೆಯನ್ನು ಅಗ್ರ ಸಾವಕರಾದಂಥ ಸಾರಿಪುತ್ತ ಬಂತೇಜಿಯವರು ಬಿಕ್ಕುಗಳಿಗೆ ಬೋಧನೆಯನ್ನು ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಹೇಳ್ತಕ್ಕಂಥದ್ದು. ಒಂದು ಸಾರಿ ಚಂಪಾನಗರದ ಹತ್ತಿರದ ಗಗ್ಗರ ಪುಷ್ಕರಣಿ ಅಂತಕ್ಕಂಥ ವಿಹಾರದಲ್ಲಿ ಸುಮಾರು 500ಕ್ಕಿಂತಲೂ ಅಧಿಕ ಜನ ಬಿಕ್ಕುಗಳು ಅಲ್ಲಿ ಇರ್ತಾರೆ. ಭಗವಾನ್ ಬುದ್ಧರು ವಿಹಾರದಲ್ಲಿ ಧ್ಯಾನಾಸಕ್ತರಾಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಬಿಕ್ಕುಗಳಿಗೆ ಸಾರಿಪುತ್ತ ಬಂತೇಜಿಯವರು
ದುಃಖ ನಿವಾರಿಸುವ ಒಂದು ಮಾರ್ಗವನ್ನು ಸಂದರ್ಭದಲ್ಲಿ ಬೋಧನೆ ಮಾಡ್ತಾರೆ. ಅತಿ ಸರಳವಾದಂಥ ಆಚರಣೆಗಳ ಮೂಲಕ ನಾವು ದುಃಖವನ್ನು ನಿವಾರಣೆ ಮಾಡ್ಕೋಬಹುದು ಅಂತ ಬೋಧಿಸ್ತಾರೆ. ಅದೇ ದಿಗನಿಕಾಯದಲ್ಲಿರ್ತಕ್ಕಂಥ ದಸುತ್ತರ ಸುತ ಅಂತಕ್ಕಂಥದ್ರಲ್ಲಿ ಭಾಳ ಅದ್ಭುತವಾಗಿದೆ, ತುಂಬ ಸರಳವಾಗಿದೆ. ನಾವು ವಾಸ್ತವಿಕವಾದಂಥ ಮತ್ತು ಸತ್ಯವಾದಂಥ ಅಂಶಗಳನ್ನು ಅವರು ಬೋಧನೆ ಮಾಡಿದ್ದಾರೆ. ಆ ಬೋಧನೆಯಲ್ಲಿ ಹೇಳ್ತಕ್ಕಂಥದ್ದು ಏನು, ದಸುತ್ತರದಲ್ಲಿ 1ರ ಧಮ್ಮ, 2ರ ಧಮ್ಮ, 3ರ ಧಮ್ಮ, 4ನೇ ಧಮ್ಮ, 5ನೇ ಧಮ್ಮ, 6, 7, 8, 9, 10 ಧಮ್ಮದ ವಿವರಣೆಗಳನ್ನು ಕೊಡ್ತಾ ಹೋಗ್ತಾರೆ. ನಾವು ಎಷ್ಟು ಆಗುತ್ತೋ ಅಷ್ಟನ್ನು ನಾವೀಗ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. 1ರ ಧರ್ಮದಲ್ಲಿ ಧಮ್ಮ ಅಂದರೆ ನಿಯಮ, ಸತ್ಯವನ್ನು ಹೇಳ್ತಕ್ಕಂಥದ್ದು. ಪಾಳಿ ಭಾಷೆಯಲ್ಲಿ ಧಮ್ಮ ಅಂತ ಕರಿತೀವಿ, ಸಾಮಾನ್ಯ ಭಾಷೆಯಲ್ಲಿ ಧರ್ಮ ಅಂತ ಕರಿತೇವೆ. ಅವರು ಹೇಳ್ತಕ್ಕಂಥದ್ದು 1ರ ಧರ್ಮದಲ್ಲಿ 10 ಅಂಶಗಳಿದ್ದಾವೆ. 1ರ ಸಹಾಯವನ್ನು ಪಡೆಯಬೇಕಾದರೆ ಏನು ಮಾಡಬೇಕು? 1ರ ಸಹಾಯ, 1ರ ಸಹಾಯವನ್ನು ಪಡೆಯಬೇಕಾದರೆ ನಾವು ಏನು ಮಾಡಬೇಕು? ನಮಗೇನಾದ್ರು ಸಹಾಯ ಬೇಕಾದರೆ ಏನು ಮಾಡಬೇಕು ಅನ್ನೋದಕ್ಕೆ ಅವರು ಹೇಳ್ತಾರೆ. ನಾವು ಏನಾದರೂ ಸಹಾಯವನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಕುಶಲ ಭಾವನೆಗಳ ಬಗ್ಗೆ ಎಚ್ಚರವಾಗಿರಬೇಕು. ನಾವು ಅಂದ್ಕೊಳ್ತೇವೆ ಸಹಾಯ ಅಂದರೆ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅನ್ನೋದಕ್ಕಿಂತ ನಮ್ಮಲ್ಲಿ ಕುಶಲ ಭಾವನೆಗಳನ್ನು ಜಾಗೃತವಾಗಿ ಬೆಳೆಸ್ಕೋಬೇಕು. ಕುಶಲ ಅಕುಶಲ ಅದರ ಬಗ್ಗೆ ನಮಗೆ ಜಾಸ್ತಿ ಎಲ್ಲ ಗೊತ್ತಿರೋದ್ರಿಂದಾಗಿ ಈ ಕುಶಲ ಭಾವನೆಗಳನ್ನು ನಾವು ವೃದ್ಧಿ ಮಾಡ್ಕೊಂಡಾಗ ಅವುಗಳು ನಮ್ಮನ್ನು ರಕ್ಷಣೆ ಮಾಡ್ತವೆ, ಅವುಗಳು ಸಹಾಯವನ್ನು ಮಾಡ್ತವೆ ಅಂತ ಹೇಳ್ತಾರೆ. ಒಂದನ್ನು ನಾವು ಬೆಳೆಸ್ಕೊಳ್ಬೇಕು, ನಾವು ಬೆಳೆಸ್ಕೋಬೇಕಾದದ್ದು ಯಾವುದನ್ನು ನಾವು ಬೆಳೆಸಿಕೊಳ್ಳಬೇಕು ಅನ್ನೋದಕ್ಕೆ ನಾವು ಬೆಳೆಸ್ಕೋಬೇಕಾಗಿರೋದು ಮುಖ್ಯವಾಗಿ ಯಾವಾಗಲೂ ಸಂತೋಷ ಭಾವನೆಯ ಕಾಯಾನುಸತಿ. ನಾವು ಯಾವಾಗಲೂ ಸಂತೋಷವಾಗಿರಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ನಾವು ಧ್ಯಾನವನ್ನು ಮಾಡಲಿ ಅಥವಾ ಬುದ್ಧವಂದನೆಯನ್ನು ಮಾಡಲಿ, ನಾವು ಆಲೋಚನೆಯನ್ನು ಮಾಡಲಿ, ನಾವು ಯಾವಾಗಲೂ ಸಹ ಎಲ್ಲ ಸನ್ನಿವೇಶದಲ್ಲಿ ಏನು ಅಂತ ಹೇಳಿದ್ರೆ ಸಂತೋಷವಾದ ಭಾವನೆಗಳನ್ನು ಬೆಳೆಸ್ಕೋಬೇಕು, ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಅದೊಂದು ಜಾಗೃತ ಸ್ಥಿತಿ. ನಾವು ಸಂತೋಷದ ಭಾವನೆಯನ್ನು ಕಾಯಾನುಸತಿ ನಮ್ಮ ದೇಹ ಮನಸ್ಸಿನಲ್ಲಿ ಯಾವಾಗಲೂ ಆನಂದವಾಗಿ ಇಟ್ಕೋಬೇಕು, ಅದನ್ನು ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ. ಅವರು ಹೇಳೋದು ಮತ್ತೊಂದು, ಯಾವ ಒಂದನ್ನು ನಾವು ತಿಳಿದುಕೊಳ್ಬೇಕು, ಯಾವುದು ಒಂದನ್ನು ನಾವು ತಿಳ್ಕೊಳ್ಬೇಕು ಅಂದರೆ ನಾವು ಯಾವುದನ್ನ ತಿಳ್ಕೋಬೇಕಾಗಿದೆ ಅಂತ ಹೇಳಿದ್ರೆ ಆಸವಗಳು ಮತ್ತು ಉಪದಾನಕ್ಕೂ ಪಸ್ಸವೇ ಕಾರಣ. ಪಸ್ಸ ಅಂತೇಳಿದ್ರೆ ಆಸೆಗಳು, ಪಸ್ಸ ಅಂತೇಳಿ ಕರಿತೀವಲ್ಲ, ಅವುಗಳನ್ನು ನಾವು ಕಾರಣ, ಕಾಮಾಸವ, ಭವಾಸವ, ವಿಜ್ಜಾಸವ, ಅವಿಜ್ಜಾಸವ ಅಂತಕ್ಕಂಥದ್ದು ಏನಿದ್ದಾವೆ. ಕಾಮಾಸವ ಅಂದರೆ ಕಾಮನೆಗಳು, ನಮ್ಮ ಪಂಚೇಂದ್ರಿಯಗಳು, 6 ಇಂದ್ರಿಯಗಳ ಬಯಕೆಗಳಿದ್ದಾವಲ್ಲ, ಅವುಗಳ ಬಗ್ಗೆ ನಾವು ಸರಿಯಾಗಿ ತಿಳ್ಕೋಬೇಕು. ಯಾವುದು ಕುಶಲ ಯಾವುದು ಅಕುಶಲ ಅನ್ನೋದನ್ನು ತಿಳ್ಕೊಂಡಾಗ ನಮಗೆ ಕಾಮಾಸವಗಳಾಗಲಿ ಅಥವಾ ಭವಾಸಗಳಾಗಲಿ ಅಥವಾ ವಿಜ್ಜಾಸಗಳಾಗಲಿ ಅವಿಜ್ಜಾಸಗಳಾಗಲಿ ಅದ್ರ ಬಗ್ಗೆ ಗೊತ್ತಿದ್ರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಗೊತ್ತಿದ್ದಾಗ ನಾವು ಕರೆಕ್ಟಾದಂಥ ದಾರಿನಲ್ಲಿ ಹೋಗ್ತೇವೆ. ಅದನ್ನು ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ. ಯಾವುದು ಒಂದನ್ನು ಬಿಡಬೇಕು, ನಾವು ಜೀವನದ ದಿನನಿತ್ಯದಲ್ಲಿ ಯಾವುದನ್ನು ಬಿಡಬೇಕು ಅಂತ ಹೇಳಿದಾಗ ಅವರು ದುರಭಿಮಾನವನ್ನು ಬಿಡಬೇಕು ಅಂತ ಹೇಳ್ತಾರೆ.
ನಮ್ಮಲ್ಲಿರ್ತಕ್ಕಂಥ ದುರಭಿಮಾನವನ್ನು ನಾವು ಬಿಟ್ಟಾಗ ಯಾವಾಗಲೂ ಸಂತೋಷವಾಗಿರ್ತೀವಿ ಅನ್ನೋದು ಭಗವಾನ್ ಬುದ್ಧರ ಒಂದು ಬೋಧನೆ. ನಾವು ದುರಭಿಮಾನವನ್ನು, ಯಾವುದು ದುರಭಿಮಾನ? ನಾನು, ನನ್ನದು, ನನಗೆ ಅಂತಕ್ಕಂಥ ಕ್ಲೇಶಗಳಿದೆಯಲ್ಲ ನಮ್ಮ ಮನಸ್ಸಿನಲ್ಲಿ, ನಮ್ಮ ದೇಹದಲ್ಲಿ ಉಂಟಾಗ್ತಕ್ಕಂಥ ಕ್ಲೇಶಗಳಿದ್ದಾವಲ್ಲ, ಅವೆಲ್ಲವೂ ಸಹ ದುರಭಿಮಾನವನ್ನು ಬೆಳೆಸ್ತಕ್ಕಂಥದ್ದು. ನಾವು ಅವುಗಳನ್ನು ಬಿಟ್ಟಾಗ ನಾವು ಯಾವಾಗಲೂ ಸಹ ಈ ಒಂದು ದುಃಖದಿಂದ ಆಚೆ ಬರಬಹುದು ಅಂತ ಹೇಳ್ತಾರೆ. ಯಾವುದೋ ಒಂದು ಹಾನಿಯನ್ನು ಉಂಟು ಮಾಡುತ್ತೆ, ಯಾವುದು ನಮ್ಗೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು ಯಾವುದು ಅಂತ ಹೇಳಿದಾಗ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ, ನಮ್ಮ ಮನಸ್ಸು ಎಲ್ಲೋ ಓಡೋಗಿದೆ, ನಾವು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಮನನವನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತೀವಲ್ಲ, ದೇಹ ಒಂದು ಕಡೆ ಮನಸ್ಸು ಒಂದು ಕಡೆ ಇದ್ದಾಗ ನಾವು ಯಾವುದನ್ನು ಗ್ರಹಿಸ್ಲಿಕ್ಕಾಗಲ್ಲ. ಮನಸ್ಸು ಬೇರೆಯಲ್ಲಿರುವ ಸಂದರ್ಭದಲ್ಲಿ ಮನನ ಮಾಡಲು ಯತ್ನಿಸುವುದು ಇದೆಯಲ್ವಾ, ಅದು ನಮಗೆ ಯಾವಾಗಲೂ ಹಾನಿಯನ್ನು ಉಂಟು ಮಾಡುತ್ತಂತೆ. ಫಾರ್ ಎಕ್ಸಾಂಪಲ್, ನಿಮಗೆ ಎಲ್ಲ ಸಾಮಾನ್ಯವಾಗಿ ಈಗ ನಾವು ಏನಾದ್ರು ಕಟ್ ಮಾಡ್ತಾ ಇರ್ತೀವಿ, ನಮ್ಮ ದೇಹ ಮನಸ್ಸು ಒಂದೇ ಕಡೆ ಇದ್ದಾಗ ನಾವು ಸರಿಯಾದ ರೀತಿ ಕಟಿಂಗ್ ಮಾಡ್ತೇವೆ. ಇಲ್ಲ ಅಂದಾಗ ನಾವು ಕೈ ಕುಯ್ಕೊಳ್ತೇವೆ, ಇಲ್ಲ ಪಾತ್ರೆ ಮುಟ್ಟಿದಾಗ ಬಿಸಿ ಇಟ್ಟುತ್ತೆ, ಅಥವಾ ಎಡುತ್ತೀವಿ ಎಲ್ಲ. ಹಾಗಾಗಿ ನಮ್ಮ ಮನಸ್ಸು ಮತ್ತು ದೇಹ ಒಂದೇ ಕಡೆ ಕೇಂದ್ರಗಳು. ಮನಸ್ಸನ್ನು ಎಲ್ಲೋ ಕಳಿಸ್ಬಿಟ್ಟು ನಾವೇನೇನೋ ಮನನವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದಾಗ ಅದು ಯಾವಾಗಲೂ ಹಾನಿಯನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ನಾವು ವಿಶೇಷತೆಯನ್ನು ತರುವುದು ಒಂದಿದೆ. ಯಾವುದು ವಿಶೇಷತೆಯನ್ನು ನಾವು ತರ್ಕೋಬೇಕು, ಬೆಳೆಸ್ಕೋಬೇಕು ಅಂತ ಹೇಳಿದ್ರೆ, ಮುಖ್ಯವಾಗಿ ದೃಢ ಮನಸ್ಸಿನಿಂದ ಮನನವನ್ನು ಮಾಡಬೇಕು. ದೃಢ ಮನಸ್ಸು ಅಂತ ಹೇಳಿದ್ರೆ, ನಾವು ಕಣ್ಮುಚ್ಚಿದಾಗ ಮನಸ್ಸು ಎಲ್ಲೋ ಓಡೋಗುತ್ತೆ, ಅದನ್ನ ಪುನಃ ಕರ್ಕೊಂಡು ಬರುತ್ತೆ, ಪುನಃ ಬೇರೆಲ್ಲೋ ಹೋಗುತ್ತೆ. ನಾವು ದೃಢ ಮನಸ್ಸಿನಿಂದ ನಾವು ಏನನ್ನ ಮನನ ಮಾಡ್ಕೊಳ್ತೇವೆ, ಆಗ ದುಃಖದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಒಂದರ ಒಳಾರ್ಥವನ್ನು ತಿಳಿದುಕೊಳ್ಳಲು ಕಠಿಣವಾದದ್ದು ಒಂದಿದೆ. ನಾವು ಸೂಕ್ಷ್ಮವಾದ ವಿಚಾರಗಳನ್ನು ತಿಳ್ಕೋಬೇಕಾದ್ರೆ ಕಠಿಣವಾದಂಥ ಒಂದು ಅಂಶ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ಚೇತೋ ಸಮಾಧಿಯ ಜೊತೆಗಿರುವ ಅನಂತರಿಕ ಸ್ಥಿತಿ. ಚೇತೋ ಸಮಾಧಿಯ ಜೊತೆಗಿರುವ ಅನಂತರಿಕ ಸ್ಥಿತಿ. ಚೇತೋ ಸಮಾಧಿ, ಚೇತ ಅಂತ ಹೇಳಿದ್ರೆ ಚಿತ್ತಗಳು, ಅದರ ಆಲೋಚನೆಗಳು ಅಂತ ನಾವು ಅಧ್ಯಯನ ಮಾಡಿದ್ದೀವಲ್ಲ, ಅವುಗಳು ಸೂಕ್ಷ್ಮತೆಯನ್ನು ನಾವು ಗಮನಿಸ್ತಾ ಹೋಗ್ತೀವಲ್ಲ, ಆ ಅನಂತರಿಕ ಸ್ಥಿತಿಯನ್ನು ಜೊತೆಗಿರಬೇಕು. ನಾವು ಸೂಕ್ಷ್ಮವಾಗಿ ನಾವು ಕಣ್ಮುಚ್ಚಿದಾಗ ಉಸಿರಾಟದಲ್ಲಿ ಗೊತ್ತಾಗುತ್ತೆ, ಗೊತ್ತಾದಾಗ ಅಥವಾ ಹೊಟ್ಟೆಯ ಭಾಗದಲ್ಲಿ ಉಬ್ಬರ ಎಳೆತ ಆಗುತ್ತೆ. ನಾವು ಮತ್ತಷ್ಟು ಗಮನಿಸಬೇಕು ಅಂತ ಹೇಳಿದ್ರೆ, ನಮ್ಮ ಉಸಿರು ಇಲ್ಲಿ ಹೋಗಿ ಅದು ಹೋಗ್ತಕ್ಕಂಥ ಕ್ರಮವನ್ನು ಹೋಗ್ತಕ್ಕಂಥದ್ದು ಅತಿ ಸೂಕ್ಷ್ಮವಾದನ್ನ ಗಮನಿಸ್ತೀವಲ್ಲ, ಅಂತ ಚೇತೋ ಸಮಾಧಿಯ ಜೊತೆಗಿರುವ ಅನಂತಿಕ ಸ್ಥಿತಿ ಇದೆಯಲ್ವಾ, ಅದು ಅತಿ ಸೂಕ್ಷ್ಮವಾದದ್ದು, ಬಹಳ ಕಠಿಣವಾಗಿರುತ್ತೆ. ಅದನ್ನ ನಾವು ಅಭ್ಯಾಸವನ್ನ ಮಾಡ್ತಾ ಮಾಡ್ತಾ ದುಃಖದ ನಿವಾರಣೆಯನ್ನ ಮಾಡ್ಕೋಬಹುದು. ಮೇಲಕ್ಕೆ ತರಬೇಕಾದುದು ಒಂದಿದೆ, ನಮ್ಮನ್ನ ಮೇಲಕ್ಕೆ ಎತ್ತತಕ್ಕಂಥದ್ದು ಒಂದಿದೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಅಕುಪ್ಪ ಜ್ಞಾನ. ಅಕುಪ್ಪ ಜ್ಞಾನ ಅಂದ್ರೆ ವಿಚಲಿತವಾಗದ ಸ್ಥಿತಿ. ನಮ್ಮ ಮನಸ್ಸು ಚಂಚಲವಾಗದೇ ಇರತಕ್ಕಂಥ ಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ತೀವಲ್ಲ, ಅದನ್ನ ಅಕುಪ್ಪ ಜ್ಞಾನ ಅಂತ ಕರಿತೇವೆ. ನಾವು ಆದಷ್ಟು ನಮ್ಮ ಮನಸ್ಸು ಚಂಚಲವಾಗದೇ ಇರತಕ್ಕಂಥದ್ದು ರೀತಿಯಲ್ಲಿ ನೋಡ್ಕೊಳ್ಳದೆ ಇರೋದು, ಅಂದ್ರೆ ಜಾಗೃತದಿಂದ ಏಕಾಗ್ರತೆಗೆ ಆದಷ್ಟು ತರ್ತನೇ ಇರೋದು ಅಂತ ಸ್ಥಿತಿಯನ್ನ ನಾವು ಬೆಳೆಸ್ಕೊಂಡ್ರೆ, ಹೇಳ್ತೀವಲ್ಲ ಕಾನ್ಸಂಟ್ರೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ತೀವಲ್ಲ, ಅದನ್ನ ಬೆಳೆಸ್ಕೊಳ್ತಾ ಹೋದಾಗ ನಾವು ಮೇಲಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ. ಸಂಪೂರ್ಣವಾಗಿ ಅರಿಯಬೇಕಾದದ್ದು ಒಂದಿದೆ. ಸಂಪೂರ್ಣವಾಗಿ ಅರಿಯಬೇಕಾದಂಥ ತಮ್ಮ ಒಂದಿದೆ. ಯಾವುದಪ್ಪ ಅಂತ ಹೇಳಿದ್ರೆ,
ಎಲ್ಲ ಜೀವಿಗಳು ಆಹಾರವನ್ನೇ ಅವಲಂಬಿಸಿವೆ ಅನ್ನೋ ಪರಮಸತ್ಯ. ಎಲ್ಲ ಜೀವಿಗಳು, ಈ ಜೀವಿಗಳು ಅಂತ ಏನಿದೆ ಆ ಎಲ್ಲ ಜೀವಿಗಳು ಆಹಾರವನ್ನು ಅವಲಂಬಿಸಿದಾವೆ ಅಂತ ಹೇಳ್ತಾರೆ. ಹತ್ತನೆಯದಾಗಿ ಸಾಕ್ಷಾತ್ಕರಿಸಿಕೊಳ್ಳಬೇಕಾದದ್ದು ಒಂದಿದೆ. ಸಾಕ್ಷಾತ್ಕಾರ, ನಾವು ಅದನ್ನು ಸಾಧಿಸ್ಕೋಬೇಕಾದದ್ದು ಒಂದಿದೆ. ಯಾವುದು ಅಂದರೆ ಅಕ್ಕುಪ್ಪ ಚೇತೋ ವಿಮುಕ್ತಿಯನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು. ಅಂದರೆ ವಿಚಲಿತವಾಗದ ಉತ್ಕೃಷ್ಟವಾದಂಥ ಚೇತೋ ವಿಮುಕ್ತಿ. ನಾವೆಲ್ಲೇ ಇದ್ರೂ ಸಹ ನಮ್ಮ ಮನಸ್ಸು ಎಲ್ಲೂ ಚಂಚಲಕ್ಕೊಳಗಾಗಬಾರ್ದು, ವಿಚಲಿತಕ್ಕೆ ಒಳಗಾಗಬಾರ್ದು, ಗೊಂದಲಕ್ಕೊಳಗಾಗಬಾರ್ದು. ಅಂಥ ಒಂದು ಏಕಾಗ್ರತಾ ಸ್ಥಿತಿ ಏನಿದೆ, ಸಮಾಧಿ ಸ್ಥಿತಿ ಏನಿದೆ, ಅದನ್ನ ಬೆಳೆಸ್ಕೊಂಡದ್ದೇ ಆದರೆ ನಾವು ಸಾಕ್ಷಾತ್ಕಾರವನ್ನು, ಪರಮಸತ್ಯ ಅಂತ ಹೇಳಿ ಕರಿತೀವಲ್ಲ, ಆ ಸಾಕ್ಷಾತ್ಕಾರವನ್ನು ಬೆಳೆಸ್ಕೋಬಹುದು. ಈ ರೀತಿಯಾದಂಥ 10 ಅಂಶಗಳನ್ನು ನಾವು ಬೆಳೆಸ್ಕೊಳ್ತಾ ಹೋದಾಗ ನಾವು ದುಃಖದಿಂದ ಆಚೆ ಬರಬಹುದು ಅಂತ ಹೇಳ್ತಾರೆ. ಈ ಎಲ್ಲ 10 ಸಹ ಹೇಗಿದೆ, ಇವೆಲ್ಲವೂ ವಾಸ್ತವ. ಈಗ ನಾವು ಕಾಮನ್ ಆಗಿ ಯೋಚನೆ ಮಾಡಿದ್ರೂ ಸಹ ನಮ್ಮ ಆಲೋಚನೆಗಳು ಬರ್ತಕ್ಕಂಥದ್ದೇನು, ಎಚ್ಚರಿಕೆಯಿಂದ ಕುಶಲ ಭಾವನೆಗಳನ್ನು ಬೆಳೆಸ್ಕೊಂಡಾಗ ನಮಗೆ ಖಂಡಿತ ಒಳ್ಳೆಯದಾಗೇ ಆಗುತ್ತೆ. ಮತ್ತು ನಾವು ಯಾವಾಗಲೂ ಸಂತೋಷವಾಗಿದ್ದಾಗ ನಮ್ಮ ಮನಸ್ಸು ಯಾವಾಗಲೂ ಆನಂದವಾಗಿರುತ್ತೆ. ಹಾಗೆಯೇ ಆಸವಗಳು ಅಂದರೆ ನಮ್ಮ 6 ಇಂದ್ರಿಯಗಳ ಬಯಕೆಗಳನ್ನು ನಾವು ತ್ಯಾಗ ಮಾಡಿದ್ರೆ ಖಂಡಿತ ನಮಗೆ ದುಃಖ ಬರಲ್ಲ. ಅದರಲ್ಲೂ ಸಹ ನಾವು ಖಂಡಿತ ಬಿಡಬೇಕಾಗಿರ್ತಕ್ಕಂಥದ್ದು ದುರಭಿಮಾನ. ಈ ದುರಭಿಮಾನವನ್ನು ಬಿಟ್ಟಾಗ ನಾವು ದುಃಖದಿಂದ ಆಚೆ ಬರ್ತೇವೆ. ಮತ್ತು ನಮ್ಮ ಮನಸ್ಸನ್ನ ಏಕಾಗ್ರತಾ ಸ್ಥಿತಿನಲ್ಲಿ ಮನನ ಮಾಡ್ಕೊಳ್ಳಿಕ್ಕೆ, ಎಲ್ಲ ವಿಚಾರಗಳನ್ನು, ಆಲೋಚನೆಗಳನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಜೊತೆಗೆ ಏನಪ್ಪ ಇದು ಮಾಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ದೃಢವಾದಂಥ ಮನಸ್ಸು ಇರಬೇಕು. ದೃಢವಾದಂಥ ಮನಸ್ಸಿನಿಂದ ಅದು ಪ್ರಾಕ್ಟೀಸ್ ಮಾಡಿದ್ರೆ ಅದು ಬೆಳೀತಾ ಹೋಗುತ್ತೆ. ಮತ್ತು ನಮ್ಮ ಆಲೋಚನಾ ಚಿತ್ತಗಳೇನಿದ್ದಾವೆ, ಆ ಒಂದು ಚಿತ್ತಗಳೂ ಸಹ ಅವುಗಳ ಜಾಗೃತ ಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ತಾ ಹೋದಾಗ ನಮ್ಮಲ್ಲಿ ಉಂಟಾಗ್ತಕ್ಕಂಥ ಚಂಚಲತೆಗಳು ಅಂದರೆ ವಿಚಲಿತ, ಗೊಂದಲವಾದಂಥ ಅಂಶಗಳೇನಿದ್ದಾವೆ ಅವುಗಳನ್ನು ನಾವು ಹೋಗಲಾಡಿಸ್ಕೋಬೋದು. ಪರಮಸತ್ಯ ಅಂತ ಹೇಳಿದ್ರೆ ಎಲ್ಲ ಜೀವಿಗಳಿಗೂ ಆಹಾರ ಬೇಕು, ನಮಗೂ ಬೇಕು. ಎಷ್ಟು ಅಗತ್ಯ ಇದೆಯೋ ಅದನ್ನು ಮಾಡಬೇಕು. ಜೊತೆಗೆ ನಾವೆಲ್ಲರೂ ಸಹ ಸಾಕ್ಷಾತ್ಕಾರವನ್ನು ಮಾಡ್ಕೋಬೇಕು ಅಂದರೆ, ಪರಮಸತ್ಯವನ್ನು, ಪರಮ ಗುರಿಯನ್ನು ಮುಟ್ಟಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ವಿಚಲಿತವಾಗ್ತಕ್ಕಂಥ ಉತ್ಕೃಷ್ಟವಾದಂಥ ಚೇತೋ ಮುಕ್ತಿ. ಚೇತೋ ಅಂತ ಹೇಳಿದ್ರೆ ಮನಸ್ಸಿನ ಒಳಗಡೆ ಉತ್ಪತ್ತಿ ಆಗ್ತಕ್ಕಂಥ ಚೈತನ್ಯ ಏನಿದೆ ಅದನ್ನು ಜಾಗೃತಗೊಳಿಸ್ಕೊಂಡಾಗ ಇವೆಲ್ಲವೂ ಸಹ ಹೇಳ್ತಕ್ಕಂಥದ್ದೇನು, ಇದೆಲ್ಲವೂ ಭಗವಾನ್ ಬುದ್ಧರ ವಾಣಿ ಆಗಿದೆ, ವಾಸ್ತವಿಕತೆಯಿಂದ ಕೂಡಿದೆ ಮತ್ತು ಸತ್ಯವಾದದ್ದು. ಸಂಬುದ್ಧರು ನಮಗೆಲ್ಲರಿಗೂ ಸಹ ಇದನ್ನು ನೀಡಿದ್ದಾರೆ. ನಾವು ಅದನ್ನು ಅತ್ಯಂತ ಶ್ರದ್ಧೆಯಿಂದ, ನಿಷ್ಠೆಯಿಂದ ಪಾಲನೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಅವರು ಮುಂದುವರಿತಾ 2 ಧಮ್ಮಗಳು ಅನ್ನ ಮುಂದುವರಿಸ್ತಾರೆ. 1 ಧಮ್ಮ ಒಂದೊಂದು ಅಂಶಗಳನ್ನು ಹೇಳ್ತಾ ಹೋಗ್ತಾರೆ. 2 ಧಮ್ಮದಲ್ಲಿ ಏನು ಹೇಳ್ತಾರೆ, ಸಹಾಯ ಪಡೆಯಬೇಕಾದ 2 ಧಮ್ಮ ಯಾವುದು, ನಾವು ಸಹಾಯವನ್ನು ಪಡೆಯಬೇಕಾದ 2 ಧಮ್ಮ ಯಾವುದು ಅಂತ ಹೇಳಿದ್ರೆ, ಒಂದು ಸ್ಮೃತಿ, ಮತ್ತೊಂದು ಎಚ್ಚರಿಕೆ. ನಮಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಸ್ಮೃತಿ. ಈಗ ನಾನು ಸುಮ್ಮನೆ ಧ್ಯಾನದಲ್ಲಿ, ಒಂದು ಧ್ಯಾನದ ವಿಧಾನದಲ್ಲಿ ನಮ್ಮ ಜೀವನದ ವೃತ್ತಾಂತಗಳನ್ನು ನೆನ್ಕೊಳ್ಳ, ಬಾಲ್ಯದಿಂದ ಎಲ್ಲಿ ನೆನಪಿದೆಯೋ ಅಲ್ಲೆಲ್ಲ ಅನೇಕ ಕ್ಷಣಗಳು ನಮ್ಗೆ ಆನಂದವನ್ನು ಉಂಟು ಮಾಡ್ತವೆ, ಅನೇಕ ಕ್ಷಣಗಳು ನಮ್ಗೆ ದುಃಖವನ್ನು ಉಂಟು ಮಾಡುತ್ತೆ. ಒಟ್ಟಿನಲ್ಲಿ ನೋಡ್ತಕ್ಕಂಥ ಸಂದರ್ಭ ಭಾಳ ಖುಷಿ ಆಗ್ತಾ ಇತ್ತು, ನಾವು ಹೆಂಗಿದ್ದವ್ರು ಹೇಗಾಗಿದ್ದೀವಿ ಅನ್ನೋದು. ಅದನ್ನೇ ಸ್ಮೃತಿ ಮತ್ತು ಎಚ್ಚರಿಕೆ. ನಾವು ಯಾವಾಗ ನಮ್ಮ ಸ್ಮೃತಿನಲ್ಲಿ ಏನು ಬರ್ತಕ್ಕಂಥದ್ದು, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಅಂತ ಗೊತ್ತಾಗುತ್ತೆ. ಮತ್ತೆ ನಾವು ಜಾಗೃತ ಸ್ಥಿತಿನಲ್ಲಿ ಎಚ್ಚರಿಕೆಯಾಗಿದ್ದಾಗ ನಾವು ಖಂಡಿತ ದುಃಖದಿಂದ ಆಚೆ ಬರ್ಬೋದು ಅಂತ ಹೇಳ್ತಾರೆ. ಹಾಗೆ ಬೆಳೆಸಿಕೊಳ್ಳಬೇಕಾದ 2 ಧರ್ಮ ಯಾವುದು, ನಾವು ಬೆಳೆಸ್ಕೋಬೇಕಾದ 2 ಧಮ್ಮ ಯಾವುದು ಅಂತ ಹೇಳಿದ್ರೆ, ಸಮಸ್ಥಿತಿಯಲ್ಲಿರುವ ಚಿತ್ತ ಮತ್ತು ವಿಪස්සನ. ಸಮಸ್ಥಿತಿಯಲ್ಲಿರ್ತಕ್ಕಂಥ ಚಿತ್ತಗಳು,
ನಾವು ಸಮಾಧಾನವಾಗಿ ಆರಾಮಾಗಿ ಉಂಟಾಗ್ತಕ್ಕಂಥ ಚಿತ್ತಗಳು ಏನಿದೆ, ನಮ್ಮ ಆಲೋಚನೆಗಳು ಉಂಟಾಗ್ತಕ್ಕಂಥ ಚಿತ್ತೋತ್ಪತ್ತಿಗಳೇನಿದೆ ಅವುಗಳು, ಮತ್ತು ವಿಪಸನ, ಇವೆರಡೂ ಸಹ ನಾವು ಪ್ರತಿದಿನ ಪ್ರತಿ ಸಾರಿಯೂ ಸಹ ವೃದ್ಧಿ ಮಾಡ್ಕೋಬೇಕು, ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ. ತಿಳಿಯಬೇಕಾದ ಎರಡರ ಧರ್ಮ ಯಾವುದು ನಾವು ತಿಳ್ಕೋಬೇಕಾದ ನಾಮ ಮತ್ತೆ ರೂಪ. ನಾಮ ಮತ್ತು ರೂಪ. ನಾಮ ಅಂತ ಹೇಳಿದ್ರೆ ನಮ್ಮ ಮನಸ್ಸು, ರೂಪ ಅಂದರೆ ನಾವು ದೇಹ. ಏಕೆ ಅಂತ ಹೇಳಿದ್ರೆ ನಮ್ಮ ಸಾಧನೆಗೆ ಮುಖ್ಯವಾದಂಥ ಎರಡು ಅಂಶಗಳು ಅಂತ ಹೇಳಿದ್ರೆ ದೇಹ ಮತ್ತು ಮನಸ್ಸು ಅಂತ ಹೇಳ್ತಾರೆ. ಅವುಗಳ ಬಗ್ಗೆ ನಾವು ತಿಳ್ಕೊಂಡಾಗ ನಾವು ಮೆಡಿಟೇಷನ್ನಲ್ಲಿ ನಮ್ಮ ದೇಹವನ್ನು ನಾವು ಅವಲೋಕನ ಮಾಡ್ಕೊಳ್ತೇವೆ. ನಮಗೆ ದೇಹಕ್ಕೆ ಏನು ಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಹಾಗೆಯೇ ಮನಸ್ಸು ಏನಿದೆ ಅದನ್ನು ನಾವು ಸರಿಯಾದ ರೀತಿ ನಮ್ಮ ಮನಸ್ಸುಗಳನ್ನು ನಾವು ಅರ್ಥ ಮಾಡ್ಕೊಂಡಾಗ ನಾವು ಜಾಗೃತಿ ಸ್ಥಿತಿನಲ್ಲಿ ದುಃಖದಿಂದ ಆಚೆ ಬರಬಹುದು. ಬಿಡಬೇಕಾದ ಎರಡರ ಧಮ್ಮ ಯಾವುದು? ಒಂದು ಅವಿದ್ಯ ಮತ್ತೆ ಭವತಣ್ಣ. ಅವಿದ್ಯ ಅಂತ ಹೇಳಿದ್ರೆ ಅಜ್ಞಾನ. ನಾವು ಅಜ್ಞಾನವನ್ನ ಬಿಡಬೇಕು. ಭವತಣ್ಣ ಅಂದ್ರೆ ನಾವು ಕಾಮ ಭವ ಅವೆಲ್ಲ ಹೇಳಿದ್ವಲ್ಲ, ಈ ಅವುಗಳನ್ನ ಬಿಟ್ಟಾಗ, ಅವೆರಡನ್ನೂ ಬಿಟ್ಟರೆ ನಾವು ದುಃಖವನ್ನ ನಿವಾರಣೆ ಮಾಡ್ಕೋಬಹುದು. ಐದನೇದಾಗಿ ಅವ್ರು ಹೇಳ್ತಕ್ಕಂಥದ್ದು ಯಾವುದು? ಹಾನಿ ಉಂಟು ಮಾಡುವ ಎರಡರ ಧರ್ಮ ಯಾವುದು? ನಮಗೆ ತೊಂದರೆ, ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು ಎರಡರ ಧರ್ಮ ಯಾವುದು ಅಂತ ಹೇಳಿದ್ರೆ ಕೆಟ್ಟ ಮಾತು ಮತ್ತು ಕೆಟ್ಟವರ ಸಂಘ. ಸಮ್ಯಕ್ ವಾಚ ಅಂತ ಹೇಳ್ತೀವಲ್ಲ, ಅದು ನಾವಾಡೋದಾಗ್ಲಿ ಅಥವಾ ಬೇರೆಯವರಿಂದ ಕೇಳಿಸ್ಕೊಳ್ಳೋದಾಗ್ಲಿ ಅದು ನೋವನ್ನು ಉಂಟು ಮಾಡ್ತಕ್ಕಂಥದ್ದು. ಕೆಟ್ಟ ಮಾತು ಮತ್ತು ಕೆಟ್ಟವರ ಸಂಘ ಇವೆರಡೂ ಸಹ ಯಾವಾಗಲೂ ಹಾನಿಯನ್ನು ಉಂಟು ಮಾಡ್ತಾರೆ. ಹಾಗಾಗಿ ಆ ಎರಡೂ ಅಂಶಗಳ ಬಗ್ಗೆ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ವಿಶೇಷತೆಯನ್ನು ಕೊಡುವ ಎರಡರ ಧಮ್ಮ ಯಾವುದು? ವಿಶೇಷವಾಗಿ ನಾವು ಬೆಳೆಸ್ಕೋಬೇಕಾದ ಎರಡರ ಧಮ್ಮ ಯಾವುದಪ್ಪ ಅಂದರೆ ಒಳ್ಳೆಯ ಮಾತು ಮತ್ತು ಸಜ್ಜನರ ಸಂಘ. ನಮ್ಮ ಮಾತುಗಳು ಮಧುರವಾಗಿದ್ದಾಗ, ಕರುಣೆಯಿಂದ ಕೂಡಿದ್ದಾಗ ಎಷ್ಟು ಚೆನ್ನಾಗಿರುತ್ತೆ. ಹಾಗೆ ಸಜ್ಜನರ ಸಂಘ, ಒಳ್ಳೆ ಮಾತಾಡ್ತಕ್ಕಂಥವ್ರು, ಒಳ್ಳೆ ವಿಚಾರಗಳನ್ನು ಹೇಳ್ತಕ್ಕಂಥವ್ರ ಸಂಘ ಏನಿದೆ ನಮಗೆ ಎಷ್ಟು ಮಧುರವಾದಂಥ ಅನುಭವನ ನೀಡ್ತವೆ. ಇವುಗಳು ಎರಡು ವಿಶೇಷತೆಗಳನ್ನು ನಾವು ಕೊಡ್ತವೆ ಇವು ಅಂತ ಹೇಳ್ತಾರೆ. ತಿಳಿಯಲು ಕಠಿಣವಾದಂಥ ಒಳಾರ್ಥವುಳ್ಳ ಎರಡರ ಧರ್ಮ ಯಾವುದು? ತಿಳಿಯಲು ಅಂದರೆ ನಾವು ತಿಳ್ಕೊಳ್ಳಿಕ್ಕೆ ಅತ್ಯಂತ ಕಠಿಣವಾಗಿರೋದು ಮತ್ತು ಅದರಲ್ಲಿ ಸೂಕ್ಷ್ಮವಾದಂಥ ಅರ್ಥಗಳನ್ನು ಉಳ್ತಕ್ಕಂಥ ಎರಡರ ಧರ್ಮ ಯಾವುದು ಅಂತ ಹೇಳಿದ್ರೆ ಜೀವಿಗಳಿಗೆ ಮಲಿನ ಉಂಟು ಮಾಡುವುದಕ್ಕಿರುವ ಕಾರಣ. ಮಲಿನ ಅಂತ ಹೇಳಿದ್ರೆ ಹಾನಿ ಉಂಟು ಮಾಡೋದು. ಜೀವಿಗಳಿಗೆ ಮಲಿನ ಉಂಟು ಮಾಡುವುದಕ್ಕಿರುವ ಕಾರಣ. ನಾವು ಏನಾದರೂ ಜೀವಿಗಳಿಗೆ ಏನಾದರೂ ತೊಂದರೆ ಕೊಡ್ತೀವಿ ಅನ್ನೋದಕ್ಕೆ ಬಹಳ ಯೋಚನೆ ಮಾಡಿ ನಿರ್ಧಾರ ತರಬೇಕು. ಎರಡನೇದೇನು ಅಂದರೆ ಜೀವಿಗಳನ್ನು ಶುದ್ಧಿಗೊಳಿಸುವುದಕ್ಕಿರುವ ಕಾರಣ. ಅವಾಗ ಶುದ್ಧಿ ಅಂದರೆ ಒಳ್ಳೆಯದನ್ನು ಬೆಳೆಸಲಿಕ್ಕೆ. ಜೀವಿಗಳಿಗೆ ಮಲಿನ ಉಂಟು ಮಾಡೋದು ಅಂದರೆ ಅವರ ಮನಸ್ಸಿನಲ್ಲಿ ಕೆಟ್ಟದನ್ನು ಉಂಟು ಮಾಡೋದಕ್ಕೆ ಕಾರಣ ಏನು, ಮತ್ತು ಜೀವಿಗಳಲ್ಲಿ ಒಳ್ಳೆಯದನ್ನು ಉಂಟು ಮಾಡೋದಕ್ಕೆ ಬೇಕಾದಂಥ ಕಾರಣಗಳೇನು, ಶುದ್ಧಿಗೊಳಿಸ್ಲಿಕ್ಕೆ. ಈಗ ನಾವು ನಮ್ಮನ್ನು ಶುದ್ಧ ಮಾಡ್ಕೊಳ್ಳಿಕ್ಕೆ ಹೇಗೆಲ್ಲ ಪ್ರಯತ್ನವನ್ನು ಮಾಡ್ತೀವಲ್ಲ ಇವುಗಳು ಅತಿ ಕಠಿಣವಾದಂಥ ಅಂಶಗಳು. ನಮ್ಮನ್ನು ಶುದ್ಧೀಕರಣ ಮಾಡ್ಕೊಳ್ಳೋದು ಕಠಿಣವಾದಂಥ ಅಂಶ ಆಗಿದೆ. ಮತ್ತು ನಮ್ಮಲ್ಲಿ ಮಲಿನತೆಯನ್ನು ಉಂಟು ಮಾಡತಕ್ಕಂಥದ್ದು ಸಹ ಅತಿ ಕಠಿಣವಾದಂಥ ಅಂಶಗಳು. ನಾವು ಈ ಕ್ಷಣದಲ್ಲಿ ಹೊತ್ತಿನಲ್ಲಿ ನಾವು ಬಿಡ್ತೇವೆ, ಆದರೆ ಮುಂದಿನ ಹಂತದಲ್ಲಿ ಅದು ತಕ್ಷಣಕ್ಕೆ. ಈಗ ಮನೇನ ಪ್ರತಿದಿನನೂ ಸ್ವಚ್ಛತೆ ಮಾಡ್ತಾರೆ, ಪುನಃ 2 ಗಂಟೆ ಬಿಟ್ಕೊಂಡು ಕೂತ್ಕೊಳ್ತಾನೆ ಇರುತ್ತೆ, ಪುನಃ ಸ್ವಚ್ಛತೆ ಮಾಡ್ತಾನೆ ಇರ್ತಾರೆ. ಹಾಗೆ ಮಲಿನತೆ ಅಂತಕ್ಕಂಥದ್ದು ಆಗ್ತಾನೆ ಇರುತ್ತೆ. ನಾವು ಅದನ್ನು ಶುದ್ಧೀಕರಣವನ್ನು ಮಾಡ್ಕೋಬೇಕಾದದ್ದು. ಹಾಗೆಯೇ ಮೇಲಕ್ಕೆ ತರಬೇಕಾದಂಥ ಎರಡರ ಧರ್ಮ ಯಾವುದು? ನಮ್ಮನ್ನು ಮೇಲಕ್ಕೆ ಉನ್ನತವಾದಂಥ ಸ್ಥಿತಿಗೆ
ಕ್ಷಯದ ಜ್ಞಾನ, ಮತ್ತೊಂದು ಇನ್ನೊಮ್ಮೆ ಹುಟ್ಟದಿರಲು ಬೇಕಾದಂಥ ಜ್ಞಾನ. ಕ್ಷಯ ಅಂದರೆ ನಾವು ನಾಶವಾಗ್ತಕ್ಕಂಥದ್ದು ಕ್ಷಯದ ಜ್ಞಾನ. ನಾವು ದುಃಖದಿಂದ ಆಚೆ ಬರಬೇಕು ಅಂದರೆ ಜನನ ಮರಣದಿಂದ ಆಚೆ ಬರಬೇಕು ಅಂದರೆ ನಿಬ್ಬಾಣ ಸ್ಥಿತಿಗೆ ಹೋಗ್ಬೇಕು, ಅವುಗಳನ್ನು ಬೆಳೆಸ್ಕೊಳ್ತಾ ಹೋಗ್ಬೇಕು. ನಿಬ್ಬಾಣ ಸ್ಥಿತಿಗೆ ಹೋಗ್ತಕ್ಕಂಥದ್ದು ಕ್ಷಯದ ಜ್ಞಾನ. ನಾವು ಯಾವ್ಯಾವುದನ್ನ ಕಳ್ಕೋಬೇಕು ಅಂದರೆ ಕ್ಲೇಶಗಳು ಏನಿದ್ದಾವೆ ಅವುಗಳನ್ನು ನಾವು ನಿವಾರಣೆ ಮಾಡ್ಕೋಬೇಕು. ನಾವು ಇನ್ನೊಮ್ಮೆ ಹುಟ್ಟಬಾರ್ದು, ಇನ್ನೊಮ್ಮೆ ಹುಟ್ಟದಿರಲು ಬೇಕಾದಂಥ ಜ್ಞಾನ. ಇನ್ನೊಮ್ಮೆ ಹುಟ್ಟದೇ ಇರೋಂಗೆ ನಾವು ಬೆಳೆಸ್ಕೋಬೇಕಾದ ಜ್ಞಾನ ಅಂತ ಹೇಳಿದ್ರೆ ಈ ಒಂದು ಕ್ಲೇಶಗಳನ್ನೇ ನಾವು ನಾಶ ಮಾಡ್ಕೋಬೇಕಾಗಿದೆ. ಹಾಗೆ 9ನೇದಾಗಿ ಸಂಪೂರ್ಣವಾಗಿ ಅರಿಯಬೇಕಾದಂಥ 2 ಧರ್ಮ ಯಾವುದು? ಅವು 2 ಧಾತುಗಳು ಯಾವುದು ಅಂತ ಹೇಳಿದ್ರೆ ಹೊರ ಪ್ರಪಂಚಕ್ಕೆ ಸಂಬಂಧಿಸಿದ ಧಾತು ಮತ್ತು ಹೊರ ಪ್ರಪಂಚದ ಬಿಡುಗಡೆಗೆ ಸಂಬಂಧಿಸಿದ ಧಾತು. ಹೊರ ಪ್ರಪಂಚಕ್ಕೆ ಸಂಬಂಧಿಸಿದ ಧಾತು, ಹೊರ ಪ್ರಪಂಚದ ಈ ಜಗತ್ತಿನಲ್ಲಿರ್ತಕ್ಕಂಥ ಏನು ಅಂಶಗಳು ಕ್ಲೇಶಗಳು ಇವಿದಾವಲ್ಲ ಅವುಗಳಿಗೆ ಯಾವುದಿದೆ ಅನ್ನೋದನ್ನ ಮೊದಲು ನಾವು ಅರ್ಥ ಮಾಡ್ಕೊಂಡಾಗ, ಸಮಸ್ಯೆಗಳು ಏನಿದೆ ಅಂತ ಗೊತ್ತಾದಾಗ ಅವುಗಳಿಂದ ಆಚೆ ಬರೋದು ಹೇಗೆ? ಧಾತುಗಳು ಅಂದ್ರೆ ನಿಮ್ಗೆ ಗೊತ್ತಿದೆ ಅಂತ ಹೇಳಿದ್ರೆ ಈ ಒಂದು ಧಾತುಗಳಿಂದ ಬಿಡುಗಡೆ ಯಾವ ರೀತಿ ಹೊಂದಬಹುದು ಅನ್ನೋದು ಪ್ರಯತ್ನವನ್ನ ಮಾಡಬೇಕು. 10ನೇದಾಗಿ ಸಾಕ್ಷಾತ್ಕರಿಸಿಕೊಳ್ಳಬೇಕಾದಂಥ 2 ಧಮ್ಮ ಯಾವುದು ಅಂತ ಹೇಳಿದಾಗ ಒಂದು ವಿಜ್ಜ, ಮತ್ತೊಂದು ವಿಮುಕ್ತಿ. ವಿಜ್ಜ ಮತ್ತು ವಿಮುಕ್ತಿಗಳನ್ನ ನಾವು ಬೆಳೆಸ್ಕೋಬೇಕು. ಅಂದ್ರೆ ಜ್ಞಾನ ಏನಿದೆ ಮತ್ತೆ ನಾವು ಯಾವಾಗ ಪರಮಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಏನು ಬೇಕಾಗಿದೆ ಅವೆಲ್ಲವನ್ನು ಸಹ ಬೆಳೆಸ್ಕೋಬೇಕು. ಈ ರೀತಿಯಾದಂಥ 20 ಧಮ್ಮಗಳು ಏನಿದಾವೆ ಈ ಎಲ್ಲ ಅಂಶಗಳು ಸಹ ವಾಸ್ತವಿಕವಾಗಿವೆ ಮತ್ತು ಸತ್ಯವಾಗಿದ್ದಾವೆ ಮತ್ತು ಸಂಬುದ್ಧರಿಂದ ಬೋಧಿಸಲ್ಪಟ್ಟಿದ್ದಾವೆ. ಹಾಗಾಗಿ ನಾವು ಇವುಗಳನ್ನು ವೃದ್ಧಿ ಮಾಡ್ಕೊಂಡ್ರೆ ದುಃಖದಿಂದ ಆಚೆ ಬರ್ಬೋದು ಅಂತ ಹೇಳ್ತಾರೆ. ಹಾಗೆಯೇ ಮತ್ತೊಂದು ಅಂಶ ಏನಪ್ಪ ಅಂತ ಹೇಳಿದ್ರೆ 3 ಧರ್ಮ. ಈ 3 ಧಮ್ಮದಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಈ ಸಾಮಾನ್ಯವಾಗಿ ಈ ಪ್ರಶ್ನೆಗಳು 10 ಪ್ರಶ್ನೆಗಳಿಗೆ 1 ಉತ್ತರ, 2 ಉತ್ತರ, 3 ಉತ್ತರ ಈ ಥರ ಬೆಳೆಸ್ಕೊಂಡು ಹೋಗ್ತಾರೆ. ಆ 3 ಧಮ್ಮದಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಸಹಾಯ ಪಡಿಬೇಕಾದಂಥ 3 ಧಮ್ಮಗಳು ಯಾವುದು ಅಂತ ಹೇಳಿದ್ರೆ ಸತ್ಪುರುಷರ ಸಂಘವನ್ನ ಮಾಡಬೇಕು, ಸದ್ದಮ್ಮ ಶ್ರವಣವನ್ನ ಮಾಡಬೇಕು, ಧಮ್ಮ ಮತ್ತು ಅನುಧಮ್ಮಗಳ ಪಾಲನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ನಾವು ಯಾವಾಗಲೂ ಸಹ ಸಹಾಯವನ್ನು ಅಂದರೆ ಸತ್ಪುರುಷರು ಅಂತ ಏನು ಕರಿತೇವೆ, ಪಂಚಶೀಲಗಳನ್ನು ಪಾಲನೆ ಮಾಡಿ ಅಷ್ಟಾಂಗ ಮಾರ್ಗದಲ್ಲಿ ನಡೀತಕ್ಕಂಥವರ ಸಂಘವನ್ನು ಮಾಡಿದಾಗ ನಮ್ಗೆ ಯಾವಾಗಲೂ ಸಹ ಅವರಿಂದ ಒಳ್ಳೆಯದಾಗುತ್ತೆ, ಸಹಾಯ ಆಗುತ್ತೆ. ಸದ್ದಮ್ಮವನ್ನು ಶ್ರವಣ, ಸದ್ದಮ್ಮ ಅಂದರೆ ಸತ್ಯದ ಧಮ್ಮ, ಸತ್ಯವನ್ನೇ ಹೇಳ್ತಕ್ಕಂಥದ್ದನ್ನು ಯಾವಾಗಲೂ ನಾವು ಆಲಿಸ್ಬೇಕು, ತಿಳ್ಕೋಬೇಕು. ಅದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಧಮ್ಮ ಮತ್ತು ಅನುಧಮ್ಮಗಳ ಪಾಲನೆ ಅಂದರೆ ನಾವು ಕೇಳಿಸ್ಕೊಳ್ಳೋದು ಸಂಘವನ್ನ ಮಾಡೋದ್ರ ಜೊತೆಗೆ ಅವುಗಳನ್ನ ನಮ್ಮ ಜೀವನದಲ್ಲೂ ಸಹ ಪಾಲನೆಯನ್ನ ಮಾಡಬೇಕು. ಧಮ್ಮಗಳ ಸಾರ ಏನಿದೆ ಅವುಗಳನ್ನ ಪಾಲನೆ ಮಾಡಿದಾಗ ಅವುಗಳು ನಮ್ಮ ದುಃಖದಿಂದ ಆಚೆ ಬರಲಿಕ್ಕೆ ಸಹಾಯವನ್ನ ಮಾಡ್ತಾರೆ. ಬೆಳೆಸಿಕೊಳ್ಳಬೇಕಾದ 3 ಧಮ್ಮಗಳು ಯಾವುದು ಅಂತ ಹೇಳಿದ್ರೆ 3 ಸಮಾಧಿಗಳನ್ನು ನಾವು ಬೆಳೆಸ್ಕೋಬೇಕಾಗಿದೆ. 3 ಸಮಾಧಿಗಳ ಧ್ಯಾನ ಸ್ಥಿತಿ. ತರ್ಕ ಮತ್ತು ವಿಚಾರಗಳಿಂದ ಕೂಡಿದ ಸಮಾಧಿ, ವಿಮರ್ಶಾತ್ಮಕವಾಗಿ ಯಾವುದೇ ವಿಚಾರವನ್ನ ನಾವು ನೇರವಾಗಿ ಸ್ವೀಕಾರ ಮಾಡೋದಕ್ಕಿಂತ ಅದರ ಸತ್ಯಾಸತ್ಯತೆಯನ್ನ ತಿಳ್ಕೊಳ್ತಾ ಆ ವಿಚಾರಗಳಿಂದ ಕೂಡಿದ ಸಮಾಧಿ, ಅದುಗಳಿಂದ ಕೂಡಿದಂಥ ಸಮಾಧಿ ಸ್ಥಿತಿಯನ್ನ ನಾವು ವೃದ್ಧಿ ಮಾಡ್ಕೋಬೇಕು. ತರ್ಕ ಮತ್ತು ವಿಚಾರಗಳಿಂದ ಕೂಡಿದ ಸಮಾಧಿ ಸ್ಥಿತಿಯನ್ನ ನಾವು ಬೆಳೆಸ್ಕೋಬೇಕು. ಹಾಗೆ ತರ್ಕವನ್ನು ಮೀರಿದ ಮತ್ತು ವಿಚಾರದಿಂದ ಕೂಡಿದ ಸಮಾಧಿ. ಕೆಲವು ಸಂದರ್ಭದಲ್ಲಿ ಅವುಗೆ ನಾವು ತರ್ಕಕ್ಕೆ
ನಿಲ್ಕದೇ ಇಲ್ಲ, ಅಂದರೆ ವಿಮರ್ಶೆ ಮಾಡಲಿಕ್ಕೆ ಆಗಲ್ಲ ಅಂಥದ್ದು ಇದೆ. ಮತ್ತೆ ವಿಚಾರದಿಂದ ಕೂಡಿರ್ತಕ್ಕಂಥದ್ದು, ತರ್ಕಕ್ಕೆ ಮೀರಿದಂಥ. ಏಕೆ ಅಂತ ಹೇಳಿದ್ರೆ ಸಂಬುದ್ಧರು ಏನು ನೀಡಿದ್ದಾರೆ ನಾವು ಅದನ್ನು ವಿಮರ್ಶೆ ಮಾಡಲಿಕ್ಕೆ ಹೋಗಲೇಬಾರದು. ಭಗವಾನ್ ಬುದ್ಧರು ಪರಮ ಸತ್ಯವನ್ನು ನೀಡಿದ್ದಾರೆ. ಆ ಪರಮ ಸತ್ಯವನ್ನ ನಾವು ಅವು ತರ್ಕಕ್ಕೆ ಮೀರಿದ್ದು, ಅವುಗಳನ್ನ ಈಗ ನಿಬ್ಬಾಣವನ್ನ ಸ್ಥಿತಿ ಅಂತ ಹೇಳಿದಾಗ ನಾವು ಅದನ್ನು ಚರ್ಚೆ ಮಾಡಲಿಕ್ಕೆ ಹೋಗಲೇಬಾರದು, ವಿಮರ್ಶೆ ಮಾಡಲೇಬಾರದು. ಅದಕ್ಕೆ ಮೀರಿದಂಥ ವಿಚಾರಗಳನ್ನ ನಾವು ಸಮಾಧಿಯಲ್ಲಿ ಅಂದರೆ ಆ ಸ್ಥಿತಿನಲ್ಲಿ ನಾವು ಬೆಳೆಸ್ಕೊಳ್ಕೋಬೇಕು. ಮತ್ತೆ ತರ್ಕ ಮತ್ತು ವಿಚಾರಗಳನ್ನ ಮೀರಿದಂಥ ಸಮಾಧಿ ಅಂತ ಮತ್ತೊಮ್ಮೆ ಹೇಳ್ತಾರೆ. ಅವುಗಳನ್ನು ನಾವು ವಿಮರ್ಶೆ ಅಂದರೆ ಯಾವುದು ತರ್ಕನೂ ಮಾಡಬಾರ್ದು, ವಿಚಾರಗಳನ್ನೂ ಸಹ ಮೀರಿದಂಥ ಸ್ಥಿತಿಯನ್ನ ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ. ಹಾಗೆಯೇ ಮೂರನೇದಾಗಿ ತಿಳಿಯಬೇಕಾದಂಥ 3 ಧರ್ಮಗಳು ಯಾವುವು, ತಿಳ್ಕೋಬೇಕಾದಂಥ 3 ಧರ್ಮ ಯಾವುದು ಅಂತ ಹೇಳಿದ್ರೆ ಸುಖ ವೇದನೆ, ದುಃಖ ವೇದನೆ, ಸುಖವಲ್ಲದ ಮತ್ತು ದುಃಖವೂ ಎಲ್ಲದ ವೇದನೆಗಳು. ಇವು 3 ನಾವು ಸುಖ ವೇದನೆಗೆ ಬೇಕಾದಂಥ ಅಂಶಗಳು ನಿಮಗೆಲ್ಲ ಗೊತ್ತಿದೆ. ದುಃಖದ ವೇದನೆಯೂ ಸಹ ನಿಮಗೆ ಗೊತ್ತಿದೆ. ಸುಖವಲ್ಲದ ದುಃಖವಲ್ಲದ ವೇದನೆ ಅಂದರೆ ನಿರ್ಲಿಪ್ತ ಮನೋಭಾವ. ಆ ಮನಸ್ಥಿತಿಗಳನ್ನು ಬೆಳೆಸ್ಕೊಂಡಾಗ, ಅವುಗಳನ್ನು ನಾವು ತಿಳ್ಕೊಂಡಾಗ ನಾವು ದುಃಖದಿಂದ ಆಚೆ ಬರಬಹುದು ಅಂತ ಹೇಳ್ತಾರೆ. ಆಮೇಲೆ ಬಿಡಬೇಕಾದಂಥ 3 ಧರ್ಮಗಳು ಯಾವುದು, 3 ಅಂಶಗಳು ಯಾವುದು ಅಂತ ಹೇಳಿದ್ರೆ ಕಾಮತಣ್ಣ, ಭವತಣ್ಣ, ವಿಭವತಣ್ಣ. ಕಾಮತಣ್ಣ ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳ ಬಯಕೆಗಳು, ನಮ್ಮ ಇಂದ್ರಿಯಗಳ ಬಯಕೆಗಳನ್ನು ನಾವು ತ್ಯಾಗ ಮಾಡಬೇಕು, ಕಾಮತನ್ನ ಅಂತ ಏನು ಕರಿತೇವೆ ಅವು. ಹಾಗೆಯೇ ಭವತನ್ನ ಅಂತಕ್ಕಂಥದ್ದು ಏನಿದೆ ಅವುಗಳನ್ನೂ ಸಹ ನಾವು ನಿವಾರಣೆ ಮಾಡ್ಕೋಬೇಕು. ವಿಭವತನ್ನೂ ಸಹ ನಿವಾರಣೆ ಮಾಡ್ಕೊಂಡಾಗ ಇವು 3 ಬಿಟ್ಟಾಗ ನಾವು ದುಃಖದಿಂದ ಆಚೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಹಾನಿ ಉಂಟು ಮಾಡುವ 3 ಧರ್ಮ ಯಾವುದು ಅಂತ ಹೇಳ್ತಾ, ಇವು 3 ಸಹ ನಮ್ಗೆ ಯಾವಾಗಲೂ ಹಾನಿ ಉಂಟು ಮಾಡ್ತಕ್ಕಂಥದ್ದು ಅಕುಶಲ ಮೂಲಗಳು, ಕಮ್ಮಗಳು, ಅಕುಶಲ ಕಮ್ಮಗಳು. ಅಕುಶಲ ಕಮ್ಮಗಳಾದಂಥ ಲೋಭ, ದ್ವೇಷ ಮತ್ತು ಮೋಹ. ನಮ್ಮ ಎಲ್ಲ ದುಃಖಕ್ಕೂ ಮೂಲ ಕಾರಣವೇ ಇವು, ಲೋಭ ಮತ್ತು ದ್ವೇಷ ಮತ್ತು ಮೋಹ. ಇವುಗಳು ಯಾವಾಗಲೂ ಹಾನಿ ಉಂಟು ಮಾಡ್ತಾ ಇರ್ತವೆ. ಇವುಗಳ ಬಗ್ಗೆ ನಾವು ಜಾಗೃತರಾಗಿದ್ದಾಗ ನಾವು ದುಃಖದಿಂದ ಆಚೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ವಿಶೇಷತೆಯನ್ನು ಕೊಡ್ತಕ್ಕಂಥದ್ದಮ್ಮ, ನಮಗೆ ವಿಶೇಷವಾದಂಥ ಕೊಡ್ತಕ್ಕಂಥದ್ದು ಯಾವುದು ಅಂದರೆ ಅಲೋಭ, ಅದ್ವೇಷ, ಅಮೋಹಗಳು. ನಾವು ಅದನ್ನು ಬಿಟ್ಟರೆ ಸ್ವಾಭಾವಿಕವಾದಂಥ ವಿಶೇಷತೆಗಳು ನಮಗೆ ಲಭ್ಯ ಆಗ್ತವೆ. ಅವುಗಳನ್ನು ನಾವು ಪಡ್ಕೊಂಡಿದ್ದೇ ಆದರೆ, ಅಲೋಭ, ದ್ವೇಷ, ಅಮೋಹಗಳು ಇದ್ದಾಗ ನಾವು ಉತ್ತಮವಾದಂಥ ಜೀವನವನ್ನು ಮಾಡಲಿಕ್ಕೆ ಸಹಾಯವನ್ನು ಮಾಡ್ತದೆ. ಹಾಗೆ ತಿಳಿಯಲು ಕಠಿಣವಾದ ಒಳಾರ್ಥವಿರುವ 3 ಧಮ್ಮಗಳು ಯಾವುದು, ತಿಳ್ಕೊಳ್ಳಿಕ್ಕೆ ಬಹಳ ಕಠಿಣ ಆಗಿದೆ. ಬಂಧನಗಳಿಂದ ಬಿಡುಗಡೆ ಮಾಡುವ 3 ಧಾತುಗಳು, ಬಂಧನಗಳಿಂದ ಬಿಡುಗಡೆ ಮಾಡುವ 3 ಧಾತುಗಳು, ಕಾಮಗಳಿಂದ ಬಿಡುಗಡೆ ಮಾಡುವ ನೆಕ್ಕಮ್ಮ ಧಾತು, ಹಾಗೆ ರೂಪದ ಬಂಧನದಿಂದ ಬಿಡುಗಡೆ ಮಾಡುವ ಅರೂಪದ ಅನುಭವ. ಇವೆಲ್ಲವೂ ಸಹ ನಮ್ಮ ಅವಲಂಬಿಸಿರುವ ಸ್ಥಿತಿಗಳನ್ನು, ಇವುಗಳಿಂದ ಬಿಡುಗಡೆ. ಬಂಧನಗಳು ನೋಡಿ ಎಷ್ಟು ಅರ್ಥಪೂರ್ಣವಾಗಿದೆ ಅಂದರೆ, ಈ ಬಂಧನ ಅಂತಕ್ಕಂಥದ್ದು ಮಗು, ತಂದೆ, ಮಕ್ಕಳು, ಹೆಂಡತಿ, ತಾಯಿ, ತಂದೆ ಸಂಬಂಧಗಳು, ಈ ದೇಹ, ಮನಸ್ಸು, ಇವೆಲ್ಲವೂ ಸಹ ಬಂಧನಗಳು. ಬಂಧನಗಳಿಂದ ಬಿಡುಗಡೆ ಮಾಡೋದು ಹೇಗೆ, ಅವು ಧಾತುಗಳು. ಹಾಗೆಯೇ ಅರೋಪದ ಅನುಭವ. ರೂಪ ಅಂದರೆ ದೇಹ, ಅರೋಪ ಅಂದರೆ ನಮ್ಮ ಮನಸ್ಸು. ಆ ಮನಸ್ಸಿನಲ್ಲಿ ಆಗ್ತಕ್ಕಂಥ ಅನುಭವಗಳು ಏನಿದ್ದಾವೆ ಅವುಗಳು. ಹಾಗೆಯೇ ಈ ರೂಪದ ಬಂಧನ, ದೇಹದ ಬಂಧನಗಳು, ಮನಸ್ಸಿನ ಬಂಧನಗಳು, ಇವೆಲ್ಲವನ್ನ ನಾವು ಒಂದಕ್ಕೊಂದು ಅವಲಂಬಿಸ್ಕೊಂಡಿದ್ದೀವಿ.
ಸಂಬಂಧಗಳ ಜೊತೆ ಇರ್ಬೋದು, ದೇಹದ ಜೊತೆ ಇರ್ಬೋದು, ಮನಸ್ಸಿನ ಜೊತೆ ಇರ್ಬೋದು, ಇವುಗಳಿಂದ ಬಿಡುಗಡೆಯಾಗೋದು ಹೇಗೆ ಅನ್ನೋದನ್ನ ನಾವು ಜಾಗೃತ ಸ್ಥಿತಿನಲ್ಲಿ ಅರ್ಥ ಮಾಡ್ಕೊಂಡಾಗ ಭಗವಾನ್ ಬುದ್ಧರು ಹೇಳ್ತಾರಲ್ಲ, ಎಲ್ಲವೂ ಸಹ ಕರ್ತವ್ಯಗಳು. ನಾವು ಎಲ್ಲರನ್ನೂ ಸಹ ಪ್ರೀತಿಸ್ಬೇಕು, ಆದರೆ ಯಾವುದೇ ಅಟ್ಯಾಚ್ಮೆಂಟ್ಗಳನ್ನು ಇಟ್ಕೋಬಾರ್ದು, ಪ್ರೀತಿಯನ್ನು ಮಾತ್ರ ಕೊಡಬೇಕು. ಏಕೆ ಅಂತ ಹೇಳಿದ್ರೆ ಒಂದು ಹೂವಿನಲ್ಲಿರ್ತಕ್ಕಂಥ ಮಕರಂದವನ್ನ ಒಂದು ದುಂಬಿ ಅಥವಾ ಜೇನುನೊಣ ಆ ಹೂವಿಗೆ ನೋವಾಗದ ರೀತಿ ಹೇಗೆ ಮಕರಂದವನ್ನ ಪಡ್ಕೊಳ್ಳುತ್ತೋ ಹಾಗೆಯೇ ನಮ್ಮ ಸಂಬಂಧಗಳು, ಬಂಧನಗಳು ಇರಬೇಕು. ಅಂಟಿದರೂ ಅಂಟಿದಂತಿರಬೇಕು ಅಂತ ಹೇಳ್ತಾರೆ. ಸೊ ಆ ಥರ ಇದ್ದಾಗ ನಾವು ದುಃಖದಿಂದ ಹೊರಗಡೆ ಬರ್ಬೋದು. ಯಾವಾಗ ನಾವು ಅಟ್ಯಾಚ್ಮೆಂಟ್ಗಳನ್ನು ಬಹಳ ತೀವ್ರಗತಿನಲ್ಲಿ ಬೆಳೆಸ್ಕೊಳ್ತಾ ಹೋಗ್ತೇವೆ, ಅವು ಒಂದಲ್ಲ, ಪಿ ಎಂ ದುಃಖಂ ಅಪ್ಪಿಯಂ ದುಃಖಂ ಅಂತ ಹೇಳ್ತೀವಲ್ಲ, ಅಂದ್ರೆ ಪ್ರೀತಿನೂ ಸಹ ದುಃಖ, ನಾವು ದ್ವೇಷ ಮಾಡೋದು ಅಪ್ರಿಯನೂ ಸಹ ದುಃಖ ಅಂತ ಹೇಳ್ತೀವಲ್ಲ, ಅವುಗಳನ್ನ ನಾವು ಸೂಕ್ಷ್ಮವಾಗಿ ಅದರ ಅರ್ಥವನ್ನು ತಿಳ್ಕೊಂಡಾಗ ದುಃಖದಿಂದ ಆಚೆ ಬರ್ಬೋದು ಅಂತ ಹೇಳ್ತಾರೆ. ಮೇಲಕ್ಕೆ ತರಬೇಕಾದಂಥ 3 ಧಮ್ಮಗಳು ಯಾವುದು ಅಂದರೆ 3 ಜ್ಞಾನಗಳನ್ನು ಬೆಳೆಸ್ಕೋಬೇಕು. 3 ಜ್ಞಾನಗಳು ಹಿಂದೆ ಆಗಿ ಓದುವುದರ ಜ್ಞಾನ. ನೋಡಿ, ಇವು 3 ಸಹ ಈಗ ನೀವು ಮೆಡಿಟೇಷನ್ ಅಲ್ಲಿ ನಿಮ್ಮ ಜೀವನದ ವೃತ್ತಾಂತವನ್ನ ನೆನೆಸ್ಕೊಂಡ್ರಿ, ಅದು ಹಿಂದೆ ಆಗಿ ಓದುವುದರ ಜ್ಞಾನ. ಮುಂದೆ ಆಗುವುದರ ಜ್ಞಾನ ನಮಗೆ ಗೊತ್ತಿಲ್ಲ, ಅದ್ರ ಬಗ್ಗೆನೂ ಅರಿವಿರಬೇಕು. ಯಾಕೆ ಅಂತ ಹೇಳಿದ್ರೆ ಮುಂದೆ ಈ ಥರ ಮಾಡಿದಾಗ ಅನಾಹುತ ಆಗುತ್ತೆ, ತಪ್ಪಾಗುತ್ತೆ ಅನ್ನೋ ಜ್ಞಾನವೂ ಸಹ ಅದ್ರ ಬಗ್ಗೆ ಅರಿವಿರಬೇಕು. ಮತ್ತು ಈಗಿನ ಜ್ಞಾನ ಅಂದರೆ ಹಿಂದಿನ ಜ್ಞಾನ, ನಾವು ಇವತ್ತು ಏನನ್ನು ಬೆಳೆಸ್ಕೊಂಡ್ರೆ ಸಂತೋಷವಾಗಿರ್ತೇವೆ. ನಾವು ಪಂಚಶೀಲಗಳನ್ನು ತಗೊಂಡಿದ್ದೇವೆ, ತ್ರಿಸರಣವನ್ನು ತಗೊಂಡಿದ್ದೇವೆ, ಅವುಗಳ ಪಾಲನೆಯನ್ನು ಮಾಡ್ತಕ್ಕಂಥದ್ದು, ಅಷ್ಟಾಂಗ ಮಾರ್ಗದಲ್ಲಿ ಬದುಕಿದ್ರೆ ಹೇಗಿರುತ್ತೆ, ಎಷ್ಟು ಆನಂದವನ್ನು ಗಳಿಸ್ಕೊಳ್ತೇವೆ. ಈಗ ನಾವು ಧಮ್ಮವನ್ನು ಆಲಿಸ್ತಾ ಇದ್ದೇವೆ, ಇದರಿಂದ ನಾವು ಏನನ್ನು ಪಡ್ಕೋಬಹುದು ಅನ್ನೋದರ 3 ಜ್ಞಾನಗಳು ಏನಿದ್ದಾವೆ ಅವುಗಳು ದುಃಖದಿಂದ ನಮ್ಮನ್ನು ನಿವಾರಣೆ ಮಾಡ್ತವೆ. ಸಂಪೂರ್ಣವಾಗಿ ಅರಿಯಬೇಕಾದಂಥ 3 ಧಮ್ಮಗಳು ಅಂದರೆ ನಾವು ಪೂರ್ಣ ಪ್ರಮಾಣದಲ್ಲಿ ತಿಳ್ಕೋಬೇಕಾದಂಥ ಅಂಶಗಳೇನಪ್ಪ ಅಂತ ಹೇಳಿದ್ರೆ ಕಾಮಧಾತು, ರೂಪಧಾತು, ಅರೂಪಧಾತು. ಕಾಮಧಾತುಗಳು ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳ ಬಯಕೆಗಳು, ಯಥಾ ಪ್ರಕಾರ ಇಂದ್ರಿಯಗಳ ಬಯಕೆಗಳು, ಬೇಕು ಬೇಡ ಅಥವಾ ಅದು ಅಟ್ಯಾಚ್ಮೆಂಟ್ ನಿಲ್ತಕ್ಕಂಥದ್ದು. ರೂಪಧಾತು ಅಂದರೆ ನಮ್ಮ ದೇಹದ ಆಕರ್ಷಣೆ ಏನಿದ್ದಾವೆ ಅವುಗಳು. ಅರೂಪಧಾತು ಮನಸ್ಸಿಗೆ ಸಂಬಂಧಪಟ್ಟದ್ದು. ಅರೂಪಧಾತುಗಳಿರ್ಬೋದು, ರೂಪಧಾತುಗಳಿರ್ಬೋದು, ಕಾಮಧಾತುಗಳೇನಿದ್ದಾವೆ ಅವುಗಳನ್ನು ನಾವು ಅರ್ಥ ಮಾಡ್ಕೊಂಡಾಗ ಯಾವುದು ಅಗತ್ಯ, ಯಾವುದು ಅನಿವಾರ್ಯ, ಯಾವುದು ಅಗತ್ಯವಿಲ್ಲ, ಯಾವುದು ಅನಿವಾರ್ಯ ಇಲ್ಲ, ಇದು ಬೇಕಾ, ಇದು ಬೇಡ. ಯಾಕೆ ಅಂತೇಳಿ ಕೆಲವು ಸಂದರ್ಭದಲ್ಲಿ ನಮ್ಮ ದೇಹದ ಗುಲಾಮತನದಲ್ಲಿ ಮನಸ್ಸು ವರ್ತಿಸುತ್ತೆ, ಮನಸ್ಸಿನ ಸೇವಕನಾಗಿ ದೇಹ ವರ್ತಿಸುತ್ತೆ. ಅವುಗಳ ಬಗ್ಗೆ ದೇಹ ಹೇಳ್ದಂಗೂ ಮನಸ್ಸು ಕೇಳಬಾರ್ದು, ಮನಸ್ಸು ಹೇಳ್ದಂಗೂ ದೇಹ ಕೇಳಬಾರ್ದು. ಯಾಕೆ ಅಂತೇಳಿದ್ರೆ ಜಾಗೃತ ಮನಸ್ಸು ಏನು ಹೇಳುತ್ತೆ ಅದರಂತೆ ನಾವು ಇದ್ದಾಗ ಇವುಗಳಿಂದ ಆಚೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. 10ನೇದಾಗಿ ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ ಸಾಕ್ಷಾತ್ಕರಿಸಿಕೊಳ್ಳಬೇಕಾದಂಥ 3 ಧಮ್ಮಗಳು, ನಾವು ಸಾಕ್ಷಾತ್ಕಾರಗಳು. ಇವುಗಳನ್ನು 3 ವಿದ್ಯೆಗಳು ಅಂತೇಳಿ ಭಗವಾನ್ ಬುದ್ಧರು ಕರೀತಾರೆ. ಇದು ಎಷ್ಟು ಅದ್ಭುತವಾಗಿದೆ ಅಂದರೆ ಇಂದಿನ ಜನ್ಮಗಳನ್ನು ನೆನಪಿಗೆ ತಂದುಕೊಳ್ಳಬೇಕಾದ ವಿದ್ಯೆ. ಅದು ಧ್ಯಾನದಲ್ಲಿ ಅವು ಲಭ್ಯ ಆಗ್ತವೆ. ಸೋತಾಪನ್ನ, ಸಗದಗಾಮಿ, ಅನಗಾಮಿ ಯಾವ ಥರ ಹೇಳ್ತೀವಲ್ಲ, ಆ ಸ್ಟೇಜನ್ನು ಮುಟ್ಟಿದಾಗ ನಾವು ಇಂದಿನ ಜನ್ಮಗಳನ್ನು ನೆನಪಿಗೆ ತಂದುಕೊಳ್ಳಬಲ್ಲ ವಿದ್ಯೆಯನ್ನು ಪಡ್ಕೊಳ್ತೀವಿ. ಜೀವಿಗಳ ಚ್ಯುತಿ ಮತ್ತು ಜನ್ಮಗಳನ್ನು ತಿಳಿಯಬಲ್ಲ ವಿದ್ಯೆ. ಈಗ ನಾವು ಸತ್ತೋಗ್ತಿದ್ದಂಗೆ ನಾವೇನಾದರೂ ಧ್ಯಾನದಲ್ಲಿ ಸಾಧನೆಯನ್ನು ಮಾಡಿದಾಗ ನಾವು ಸಾಯ್ಬೇಕಾದ್ರೆ ನಾವೆಲ್ಲಿ ಹುಡ್ತೀವಿ ಅಂತ ಗೊತ್ತಾಗುತ್ತೆ. ಬಂತೇಜಿಗಳು ಹೇಳ್ತಾ ಇದ್ದಾರೆ. ಅಂದರೆ ನಾವು ಮೆಡಿಟೇಷನಲ್ಲಿ ಸ್ವತಃವನ್ನ ಸಗದಗಾಮಿ ಈ ಸ್ಥಿತಿಯನ್ನು, ಅನಗಾಮಿ ಈ ಥರದ ಸ್ಥಿತಿಯನ್ನು ತಲುಪಿದಾಗ ನಾವು ಸಾಯ್ತಕ್ಕಂಥದ್ದು ಎಲ್ಲಿ ಹುಡ್ತೀವಿ ಅಂತ, ಅದನ್ನ ಜೀವಿಗಳ ಚ್ಯುತಿ ಹೇಗೆ ನಾವು ಈಗ ಭಗವಾನ್ ಬುದ್ಧರು ಮೊದಲೇ ಹೇಳ್ತಾರೆ, ಅವ್ರು 3 ತಿಂಗಳು ಮೊದಲೇ ಹೇಳ್ತಾರೆ, ಇಂಥ ದಿನ ನಾನು ನಿಬ್ಬಾಣಪನ್ನ ಪಡಿತೇನೆ ಅಂತೇಳಿ.
ಅಂದರೆ ಹೀಗೆ ಬಿಕ್ಕುಗಳು ಸಹ ಸಾಧನೆ ಮಾಡಿದಂಥ ಬಿಕ್ಕುಗಳು ಸಹ ಅದನ್ನು ತಿಳಿಸ್ತಾರಲ್ಲ. ಹಾಗಾಗಿ ಜೀವಿಗಳ ಚ್ಯುತಿ ಮತ್ತು ಜನ್ಮಗಳನ್ನು ತಿಳಿಯಬಲ್ಲ ವಿದ್ಯೆ, ಮತ್ತೆ ಆಸವ ಮತ್ತು ಕ್ಷಯಗಳನ್ನು ಮಾಡಿಕೊಳ್ಳಬಲ್ಲ ವಿದ್ಯೆ. ಇವುಗಳು ಆಸವಗಳು ಮತ್ತು ಕ್ಷಯಗಳು ಏನಿದ್ದಾವೆ ಅವುಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದಂಥ ವಿದ್ಯೆಯನ್ನು ನಾವು ತಿಳ್ಕೊಂಡ್ರೆ ಈ ದುಃಖದಿಂದ ನಿವಾರಣೆ ಆಗ್ಬೋದು. ಒಟ್ಟು ಈ ಮೂರರ ಧಮ್ಮದಲ್ಲಿ ಬರ್ತಕ್ಕಂಥ 30 ಧಮ್ಮಗಳು ಅಂದರೆ ಪರಮ ಸತ್ಯಗಳಿದ್ದಾವೆ. ಅವು ವಾಸ್ತವಿಕವಾಗಿದ್ದಾವೆ ಮತ್ತು ಸತ್ಯವಾಗಿದ್ದಾವೆ. ಇವನ್ನ ಬೇರೆಲ್ಲೂ ಸಹ ಬೇರೆ ಯಾವುದೇ ಇದರಲ್ಲೂ ಸಹ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಬುದ್ಧ ಧಮ್ಮದಲ್ಲಿ ಮಾತ್ರ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಭಗವಾನ್ ಬುದ್ಧರ ಈ ವಾಣಿ, ಈ ಬೋಧನೆ ಏನಿದೆ ಪರಮ ಸತ್ಯವಾಗಿದೆ. ನಾವು ಇದನ್ನ ಬೆಳೆಸ್ಕೊಳ್ತಾ ಹೋದಾಗ ನಿಬ್ಬಾಣದತ್ತ ನಮ್ಮ ಅಂದರೆ ದುಃಖ ನಿವಾರಣೆ ಅಂತ ನಾವು ಹೋಗ್ತಾ ಹೋಗ್ಬೋದು ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ನಾವು ಯಾವಾಗಲೂ ಸಹ ಹೇಳೋದೇನು ಅಂತ ಹೇಳಿದ್ರೆ ಶೀಲ, ಸಮಾಧಿ, ಪ್ರಜ್ಞೆ ಯಾವಾಗಲೂ ಇವು ಜೊತೆ ಇರಬೇಕು. ಶೀಲದ ಪಾಲನೆಯನ್ನು ಮಾಡ್ಕೋಬೇಕು, ಸಮಾಧಿ ಸ್ಥಿತಿಯನ್ನು ಬೆಳೆಸ್ಕೋಬೇಕು, ನಾವು ಪ್ರಜ್ಞಾವಂತರಾಗಬೇಕು, ಜಾಗೃತ ಸ್ಥಿತಿಯನ್ನು ಅರಿವು ಇವುಗಳನ್ನು ಬೆಳೆಸ್ಕೋಬೇಕು. ಇವನ್ನ ಬೆಳೆಸ್ಕೋಬೇಕಾದ್ರೆ ಮುಖ್ಯವಾಗಿ ನಮ್ಮಲ್ಲಿ ಅಪಾರ ಪ್ರಮಾಣದ ಶ್ರದ್ಧೆನ ಇರಬೇಕು. ಆ ಶ್ರದ್ಧೆಯ ಜೊತೆಗೆ ವೀರ್ಯ ಅಂದರೆ ಪ್ರೇಯರ್ ಅದು ಅತಿ ಮುಖ್ಯವಾಗಿರಬೇಕು. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಜೊತೆಯಾಗೇ ಇರಬೇಕಾದ್ದು ಅಂದರೆ ಜಾಗೃತ ಸ್ಥಿತಿ, ಅವೇರ್ನೆಸ್ ಅಂತ ಏನು ಕರಿತೀವಲ್ಲ, ಎಚ್ಚರಿಕೆ, ಜಾಗೃತ ಸ್ಥಿತಿ. ಆ ಜಾಗೃತ ಸ್ಥಿತಿಗೆ ತಕ್ಕಂತೆ ಪ್ರಜ್ಞೆ, ಜ್ಞಾನ, ಅರಿವು ಇವೇನಿದ್ದಾವೆ ಇವುಗಳನ್ನು ನಾವು ಬೆಳೆಸ್ಕೊಂಡ್ರೆ ಈ ಒಂದು ದುಃಖದ ಪ್ರಮಾಣವನ್ನು ಕಡಿಮೆ ಮಾಡ್ತಾ ದುಃಖ ನಿವಾರಣೆಯನ್ನು ಮಾಡ್ಕೋಬಹುದು ಅಂತ ಹೇಳ್ತಾರೆ. ಹೀಗೆ ದಶೋತ್ತರದಲ್ಲಿ ಇನ್ನೂ ಸಹ 7 ಇದೆ, ತುಂಬ ದೀರ್ಘವಾಗಿ ಇದ್ದಾವೆ. ಅವುಗಳನ್ನು ಮುಂದಿನ ಹಂತಗಳಲ್ಲಿ ಮುಂದುವರಿಸೋಣ. ಸದ್ಯಕ್ಕೆ ಈ 3 ಸಾಕು ಅಂತ ಅನಿಸುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೇಳದಿದ್ದರೆ ಸಾಧ್ಯವಾದ ಹೇಳೋ ಪ್ರಯತ್ನ ಮಾಡೋಣ.